ಭಕ್ತರಲ್ಲೂ ಅಷ್ಟೇ ನೀವು ನೋಡ್ಬೋದು, ಪ್ರತಿನಿತ್ಯವೂ ಭಕ್ತರು ಇಲ್ಲಿಗೆ ಒಂದು ಭಕ್ತರಿಂದ ಸ್ಟಾರ್ಟ್ ಆದರೆ ಕೊನೆಗೆ ಸಹಸ್ರ ಭಕ್ತರಾಗ್ತಾರೆ. ಇಲ್ಲಿ ಬಂದವರು ನೀವು ಯಾರನ್ನೇ ಕೇಳಿ, ಇಲ್ಲೇನಪ್ಪ ನಡೀತಾ ಇದೆ, ಪ್ರಸಾದ ಕೊಡ್ತಾರೆ, ವಿರಾಜಮಾನವಾಗಿ ದೇವರ ದರ್ಶನ ಆಗುತ್ತೆ. ನೀವು ಒಳಗಡೆ ಅಮ್ಮನವ್ರನ್ನ ಒಂದ್ಸಲ ನೋಡಬೇಕು. ಭಕ್ತರು ಜಗದೀಶ್ವರಿನ ಸಾಕ್ಷಾತ್ಕಾರವಾಗಿ ಬಂದು ನಿಂತಿದ್ದಾಳೆ ಅನ್ನೋವಂಥ ಭಾವನಾತ್ಮಕವಾದಂಥ ಒಂದು ಕ್ರಿಯೆ ಶಕ್ತಿ ಏನಾದರೂ ಇದ್ದರೆ ಅದು ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಅದನ್ನು ಯಾರು ಬೇಕಾದರೂ ಪ್ರತಿನಿತ್ಯವೂ ಹೀಗೆ ಇರುತ್ತೆ. ಇವತ್ತೇನೋ ಒಂದು ವಿಶೇಷ ಇದೆ, ಅಮ್ಮನವ್ರನ್ನ ನಾವು ನೋಡ್ತಾ ಇದ್ದೀವಿ, ಇಲ್ಲ, ಯಾವ ಸಮಯ ಬಂದ್ರೂ ಅಮ್ಮನವರು ಇದೇ ಥರ ಇರ್ತಾರೆ. ಅದಕ್ಕೆ ನಾವು ಎಲ್ಲರಿಗೂ ಹೇಳೋದಷ್ಟೇ, ಭಕ್ತರು ಪವಿತ್ರವಾದ ಯಾತ್ರಾ ಸ್ಥಳಕ್ಕೆ ಹೋಗಿ ದೇವರನ್ನು ನಂಬಿ ಆರಾಧಿಸಿ, ಆದರೆ ಅಲ್ಲಿ ನಡೆಯುವಂಥ ಮೂಢನಂಬಿಕೆಗಳಲ್ಲಿ ನಿಮ್ಮ ಹಣವನ್ನು ಕೊಟ್ಟು ಕಳ್ಕೊಳ್ಳದಲ್ಲೇ ಇರುವಂಥ ಭಕ್ತಿಯನ್ನು ನೀವು ಪಡಿಬೇಕು. ಅಲ್ಲಿ ಶಾಸ್ತ್ರಕ್ಕೆ ನಮ್ಮಲ್ಲೂ ಶಾಸ್ತ್ರ ಕೇಳಕ್ಕೆ 2,000 ಮಾಡಿದ್ದೀವಿ ನಾವು, ಅದು ನೇರವಾಗಿ ಘೋಷಣೆ ನಾವು ಮಾಡಿದ್ದೀವಿ. ದುಡ್ಡಿರೋರು ಕೊಟ್ಟು ಕೇಳಿ, ದುಡ್ಡಿಲ್ದಲೇ ಇರೋರು ಹಾಗೆ ಕೇಳಿ ಅಂತ ಮಾಡಿದ್ದೀವಿ ನಾವು. ಯಾಕೆ? ಇರೋರು ಕೊಡಲಿ, ಜೀರ್ಣೋದ್ಧಾರ ಆಗುತ್ತೆ. ಯಾಕೆ? ಅಮ್ಮನವರು ಹೂವಿನಂಗಿ ಸೇವೆಗಾಗುತ್ತೆ, ದಾಸೋಹಕ್ಕಾಗುತ್ತೆ. ಈ ಭಾರತ ದೇಶದಲ್ಲಿ ನಮ್ಮನ್ನು ಎತ್ತೋಳು ನಮಗೆ 1 ವರ್ಷ ಎದೆ ಹಾಲು ಉಣಿಸ್ಬೋದು, 2 ವರ್ಷ ಉಣಿಸ್ಬೋದು, ಆದರೆ ನಮ್ಮ ಪರಂಪರೆಯಾಗಿ ನಮ್ಮ ಎದೆ ಹಾಲನ್ನು ಉಣಿಸೋ ಶಕ್ತಿ ಇದ್ರೆ ಅದು ಗೋಮಾತೆಗೆ. ಅಂತ ಒಂದು ಗೋಶಾಲೆಯನ್ನು ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಇಷ್ಟಕ್ಕೆಲ್ಲ ಅನುಗ್ರಹ, ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಅನುಗ್ರಹ ಇದ್ದರೆ ಅದು ಗುರುವಿಂದ ಮಾತ್ರ ಸಾಧ್ಯ. ಅದೇ ಗುರುಗಳು ಯಾರು ಅಂದರೆ ಈ ವಿದ್ಯಾಚೌಡೇಶ್ವರಿ ಮಠಕ್ಕೆ ಶ್ರೀರಕ್ಷೆಯಾಗಿ ನಮ್ಮ ದಕ್ಷಿಣಮ್ನಾಯ ಶೃಂಗೇರಿ ಶಾರದಾ ಪೀಠದ ಮಹಾತ್ಮರ ಅನುಗ್ರಹ, ಅವರ ಕೃಪಾಶೀರ್ವಾದ ಈ ವಿದ್ಯಾಚೌಡೇಶ್ವರಿಯ ಸನ್ನಿಧಾನದ ಭಕ್ತರ ಮೇಲೆ ನಮ್ಮ ಮೇಲೆ ಇರೋದ್ರಿಂದನೇ ಈ ಮಠದಲ್ಲಿ ಯಾವುದೇ ಥರ ವಾಮಾಚಾರವೂ ಇಲ್ಲದಂತೆ, ನಿಂಬಿಕಾಯೂ ಇಲ್ಲದಂತೆ, ಭಕ್ತರಿಗೆ ನಿತ್ಯವೂ ಗುರುಗಳು ಕೊಟ್ಟಂಥ ಅನುಷ್ಠಾನದ ಶ್ರೀಚಕ್ರದ ಕುಂಕುಮ, ಗುರುಗಳು ಅಭಯ ಕೊಟ್ಟಂಥ ಅಭಯದ ಅನುಗ್ರಹ ಈ ಮಠದಲ್ಲಿ ನಡೀತಾ ಇದೆ. ನಮ್ಮ ಭಕ್ತರಿಗೆ ಏನು ಬೇಕು? ವಿದ್ಯಾಭ್ಯಾಸ ಬೇಕು ಇವತ್ತಿನ ಮಕ್ಕಳಿಗೆ, ಅದು ನಡೀತಾ ಇದೆ ಶ್ರೀ ವಿದ್ಯಾಳ ಬೃಂದಾವನದಲ್ಲಿ. ಅದು ಭಾಳ ವಿಶೇಷ. ಆ ಮಕ್ಕಳೆಲ್ಲ ಬಂದು ಕೂತ್ಕೊಂಡ್ರೆ ತನ್ನ ತಂದೆ ತಾಯಿಗಳು ನಮ್ಮ ಹತ್ರ ಹೇಳ್ತಾರೆ, ಸ್ವಾಮಿಗಳೇ ನನ್ನ ಮಗ ಮೊಬೈಲ್ ಮುಟ್ಟೋದು ಬಿಟ್ಬಿಟ್ಟಿದ್ದಾನೆ, ಇವತ್ತು ಬೆಳಗಿನ ಜಾವ ಬೇಗ ಎದ್ದು ಅವನ ಪಾಡಿಗೆ ಒಂದು ಲೈಟ್ ಹಾಕೊಂಡು ಓದ್ತಾ ಇರ್ತಾನೆ. ಇದಕ್ಕೆಲ್ಲ ಸಾಮರ್ಥ್ಯ ಏನು ಗೊತ್ತಾ? ತಡೆ ಓಡಿಸೋದ್ರಿಂದ ಬರಲ್ಲ, ಕುಡಿಕೆ ಕಟ್ಟೋದ್ರಿಂದ ಬರಲ್ಲ, ಗೊಂಬೆ ಮಾಡಿ ನ್ಯಾತಾಕೋದ್ರಿಂದ ಬರಲ್ಲ. ಅದು ಬರೋದು ಭಕ್ತರ ಮನಸ್ಸಿನಲ್ಲಿ ಭಗವತಿಯ ಶಕ್ತಿಯಿಂದ ಬರಲಿಕ್ಕೆ ಮಾತ್ರ ಸಾಧ್ಯ. ಅಂಥ ಶಕ್ತಿ ಇವತ್ತು ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಇದೆ ಅಂತಲೇ ಇಷ್ಟು ಜನ ಬರ್ತಾರೆ. ಇದಕ್ಕೆ ನಾವು ಇಲ್ಲಿ ಸ್ವಾಮಿಗಳಾಗೂ ಇಲ್ಲ, ನೀವು ನೋಡಿರ್ಬೋದು, ಯಾವಾಗಲೂ ಅಮ್ಮನವರು ಒಬ್ಬ ಕೆಲಸ ಕೊಟ್ಟಿದ್ದಾರೆ, ನೋಡಪ್ಪ ಇದನ್ನು ಮಾಡಬೇಕು ನೀನು ಅಂತ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಮಠದಲ್ಲಿ ಯಾರೂ ಸುಧಾ ಅಲ್ಲಿ ದಾಸೋಹಕ್ಕೆ ದಣಿಗೆ ಕೊಡಿ ಅಂತ ಕೇಳಲ್ಲ. ಕೇಳ್ತಾರಾ? ಇಲ್ಲ. ಇಲ್ಲಿ ತಡೆ ಓಡಿಸಿ ಅಂತ ಹೇಳ್ತಾರಾ? ಇಲ್ಲ. ಒಂದೇ ಹೇಳ್ತಾರೆ, ಅಲ್ಲಿ ದರ್ಶನ ಮಾಡಿ, ಅಲ್ಲಿ ಪ್ರಸಾದ ಮಾಡಿ, ಇಚ್ಛೆ ಇರೋರು ಪ್ರಶ್ನೆ ಕೇಳಿ, ಇಲ್ದಲೇ ಇರೋರು 10 ನಿಮಿಷ ಮನೆ ದೇವರನ್ನು ಉಪಾಸನೆ ಮಾಡಿ ಅಮ್ಮನವರ ಅನುಷ್ಠಾನ ಮಾಡಿ ನೀವು ಹೋಗಿ ಅಂತ.